ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ತುಂಬ ದಿನದ ನಂತರ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಸಹ ಬ್ಯುಸಿ ಇದ್ದೆ, ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಇನ್ನು ಸ್ವಲ್ಪ ದಿನ ಬಿಟ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ. ಹಾಗೆಯೇ ನೀವು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ. ಇದು ಎಲ್ಲಿದ್ದು ಮಾರ್ಕೆಟ್ ಅಂದರೆ, ಒಂದು ಮಾರ್ಕೆಟ್ ಇದ್ದು, ಇದು ಹಾಸನದಲ್ಲಿ ವಾರ ಇಡೀ ನಡೆಯುವ ಮಾರ್ಕೆಟ್ ಇದು. ಇಲ್ಲೆಲ್ಲ ಉಂಟಲ್ಲ ತುಂಬ ಕಡಿಮೆಗೆ ಎಲ್ಲ ಐಟಮ್ಸ್ ಎಲ್ಲ ನಾನು ಮಂಗಳೂರಿಂದ ಆ್ಯಕ್ಚುಲಿ ಎಲ್ಲ ಮಂಗಳೂರಲ್ಲಿ ಈ ಪ್ರೈಸಿಗೆಲ್ಲ ಎಂಥ ಸಹ ಸಿಗೋದಿಲ್ಲ, ತುಂಬ ಕಡಿಮೆ. ನಾನು ಹೀಗೇ ಹೋಗಿದ್ದೆ, ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿದೆ. ಈಚೆ ಸೈಡೆಲ್ಲ ತುಂಬ ಕಡಿಮೆ, ತರಕಾರಿಗಳಂತೂ ಫ್ರೆಶ್ ತರಕಾರಿಗಳು ತುಂಬ ಕಡಿಮೆಗೆ. ಹಾಗೆಯೇ ಎಲ್ಲ ತರಕಾರಿಗಳೆಲ್ಲ ಇದೆ. ಹಾಗೆಯೇ ಇಲ್ಲಿ ಈಗ ಮಾವಿನ ಸೀಸನ್ ಆದ ಕಾರಣ ಇಡೀ ಎಲ್ಲಿ ನೋಡಿದರೂ ಮಾವಿನ ಹಣ್ಣು. ಇದು ರಾತ್ರಿ 9, 10 ಗಂಟೆ 11 ಗಂಟೆ ತನಕ ಇರ್ತದೆ. ಬೆಳಿಗ್ಗೆ ಇಲ್ಲಿ 6 ಗಂಟೆ ಆದರೆ ಸಾಕು, ನೀವು ರೋಡಿಗೆ ಇಳಿದರೆ ಫ್ರೆಶ್ ತರಕಾರಿಗಳು ನೋಡಲಿಕ್ಕೆ ಸಿಗ್ತದೆ. ತರಕಾರಿಗಳು ಹಾಗೆಯೇ ಹಣ್ಣುಗಳು ಎಲ್ಲ 5 ರೂಪಾಯಿ 10 ರೂಪಾಯಿಗೆಲ್ಲ. ಹಾಗೆಯೇ ಇಲ್ಲಿ ಹೂವಿನ ಮಾರ್ಕೆಟ್ ಸಹ ಇತ್ತು ಈ ಮಾರ್ಕೆಟ್ ಒಳಗಡೆ. ನೋಡಿ, ಇದು ಅಬ್ಬಲಿಗೆ ಹೂವೆಲ್ಲ ತುಂಬ ವಿರಳ ಕಾಣಲಿಕ್ಕೆ. ಮತ್ತು ಇಲ್ಲಿ ಫ್ಯಾನ್ಸಿ ಐಟಮ್ ಎಲ್ಲ ತುಂಬ ಕಡಿಮೆ. ಮತ್ತು ಬಟ್ಟೆ ಸಹ ಹಾಗೆಯೇ ತುಂಬ ಕಡಿಮೆ ಇಲ್ಲಿ ಬಟ್ಟೆಗೆಲ್ಲ. ತುಂಬ ದೊಡ್ಡ ಸಂತೆ, ದೊಡ್ಡದಂದರೆ ತುಂಬ ದೊಡ್ಡದಿದೆ. ನೋಡಿದಷ್ಟು ತಿರುಗಿದಷ್ಟು ಮುಗಿದಿಲ್ಲ, ಅಷ್ಟು ದೊಡ್ಡ ಸಂತೆ ಇದು. ಇಡೀ ಪೂರ್ತಿ ವಾರ ಇರುತ್ತೆ, ಬೆಳಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿ 10, 11 ಗಂಟೆವರೆಗೂ ಇರುತ್ತೆ. ಇದು ನಮ್ಮ ಎಲ್ಲಿ ಬರ್ತದೆ ಅಂದರೆ, ನಮ್ಮ ಹಾಸನ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡೋದು. ಇದು ನಾನು ರಾತ್ರಿ ಟೈಮ್ ಹೋಗಿದ್ದೆ. ಮತ್ತೆಂತ ಗೊತ್ತುಂಟ, ಇಲ್ಲಿ ಸ್ಲಿಪ್ಪರ್ಸ್ ಚಪ್ಪಲಿ ಎಲ್ಲ ತುಂಬ ಕಡಿಮೆಗೆ 100 ರೂಪಾಯಿ 150 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಚಪ್ಪಲಿಗಳು. ಹಾಗೆಯೇ ಇಲ್ಲಿ ನಮ್ಮ ಮಂಗಳೂರಿನವರು ಸಹ ಶಾಪ್ ಇತ್ತು, ನಮ್ಮ ತುಳುನವರು ಸಹ ಸಿಕ್ಕಿದ್ರು ಇಲ್ಲಿ. ಅವ್ರದ್ದು ಸಹ ಶಾಪ್ ಇದೆ, ಮಾತಾಡಿದರು ಚೆನ್ನಾಗಿ. ಆದರೆ ಮಂಗಳೂರಾಗಿ ಇಲ್ಲ ಅಂತ, ಇಲ್ಲೆಲ್ಲ ಕರಪ್ಷನ್ ಎಲ್ಲ ತುಂಬ ಇದೆ. ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ ಅಂತ, ಎಂಥ ಯಾವ ವಿಷಯ ಆಗಲಿ ತುಂಬ ಕರಪ್ಷನು. ಹಾಗೆಯೇ ಫ್ರೂಟ್ ಮಾರ್ಕೆಟ್ ಇದರೊಳಗಡೆ ಬಂದುಬಿಟ್ಟು ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಇತ್ತು. ನಾನು ಸಹ ಶಾಪಿಂಗ್ ಮಾಡಿದೆ ಸ್ವಲ್ಪ ಕಡಿಮೆಗೆಲ್ಲ ಅಂತ. ಹಾಸನದಲ್ಲಿ ಸಹ ನನಗೆ ಕೆಲವು ಯೂಟ್ಯೂಬರ್ ಫ್ರೆಂಡ್ಸ್ ಇದ್ದಾರೆ, ಆದರೆ ಯಾರನ್ನು ಸಹ ಮೀಟ್ ಆಗಲಿಕ್ಕೆ ಆಗಿಲ್ಲ ನನಗೆ. ರಸ್ತೆ ಇದ್ದಕ್ಕಂದರೆ ಫುಲ್ ಮಾರ್ಕೆಟ್ ಏರಿಯಾನೇ ಇದು. ಮತ್ತೆಂತ ಗೊತ್ತಾ, ನಮ್ಮ ಮಂಗಳೂರಲ್ಲಿ ಸ್ವಲ್ಪ ಕತ್ತಲಾಯ್ತಂದರೆ ಜನರೆಲ್ಲ ಮನೆ ಸೇರ್ತಾರೆ. ಇಲ್ಲಿ ಹಾಗೆಲ್ಲ, ಎಷ್ಟು ತಡರಾತ್ರಿ ಆದರೂ ರೋಡಲ್ಲಿ ಜನ ಇರ್ತಾರೆ ನೋಡಿ. ನಾನು ಇಲ್ಲಿ 10 ಗಂಟೆ ಹತ್ರಕ್ಕೆ ಹೋಗಿದ್ದೆ ಈ ಮಾರ್ಕೆಟಿಗೆ. 10 ಗಂಟೆ ಆದರೂ ಜನ ಸಂದಣಿ ಇತ್ತು ಇಲ್ಲಿ ಮಾರ್ಕೆಟ್ ಒಳಗಡೆ. ರಾತ್ರಿನೂ ಶಾಪಿಂಗೇ ಮಾಡ್ತಾರೆ, ಜನರೆಲ್ಲ ಓಡಾಡ್ತಾರೆ ರಾತ್ರಿ ಇಡೀ. ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ.
ಮತ್ತು ಇಲ್ಲಿ ವೆದರ್ ಸಹ ಕೂಲ್ ಆಗಿದೆ. ನಮ್ಮ ಮಂಗಳೂರು ವೆದರ್ ಆಗಿ ಇಲ್ಲ ಇಲ್ಲಿ. ನಾನು ಎನಿಸಿದೆ ಮಂಗಳೂರಿಂದ ಬರುವಾಗ ಇಲ್ಲಿ ಸಹ ಹಾಗೆಯೇ ತುಂಬ ಹಾಟ್ ಇರ್ಬೋದಂತ. ಆದರೆ ಇಲ್ಲಿದ್ದು ಬಿಸಿಲು ನಮಗೆ ತಾಗಲ್ಲ, ಖಾರ ಇಲ್ಲ ಇಲ್ಲಿದ್ದು ಬಿಸಿಲು. ಮತ್ತು ಇಲ್ಲಿ ಸಂಜೆ ಆಗುವಾಗ ಕೋಲ್ಡೇ ವೆದರ್. ನಮ್ಮ ಮಂಗಳೂರಿಗೆ ಹೋಲಿಸಿದರೆ ಕೋಲ್ಡ್ ವೆದರ್ ಇದೆ ಇಲ್ಲಿ. ಹಾಗೆಯೇ ಈ ವಿಡಿಯೋನ ಯಾರೆಲ್ಲ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿದ್ರ ನಿಮಗೆಲ್ಲರಿಗೂ ಸಹ ಧನ್ಯವಾದ. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು.